ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದಾವೀದನು ಗೋಲ್ಯಾತನನ್ನು ಕೊಂದಂಥ ನಿಜವಾದ ಸತ್ಯಕಥೆ. ಇದನ್ನು ಗಮನಿಸಿ. ಇಸ್ರಾಯೇಲ್ ಮತ್ತು ಫಿಲಿಷ್ಟಿಯರ ಮಧ್ಯೆ ಯುದ್ಧ ನಡೆದಾಗ ಯುದ್ಧವು ಘೋರವಾಗಿ ಬಂದಂಥ ಸಂದರ್ಭದಲ್ಲಿ ಗೋಲ್ಯಾತನೆಂಬಂಥ ಒಬ್ಬ ದೈತ್ಯಾಕಾರದ ವ್ಯಕ್ತಿ ಬಂದು ಇಸ್ರಾಯೇಲ್ ಸೇನೆಯನ್ನು ಮತ್ತು ದೇವರನ್ನು ಬಾಯಿಗೆ ಬಂದಾಗ ಮಾತನಾಡುವಾಗ ಇಸ್ರಾಯೇಲ್ ಸೇನೆ ಸೋಲುವಂಥ ಪರಿಸ್ಥಿತಿ ಬಂದಾಗ ಸೌಲನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಅಲ್ಲೇ ಇದ್ದ ಚಿಕ್ಕ ಹುಡುಗನಾದ ದಾವೀದನೆಂಬ ವ್ಯಕ್ತಿ ಬಂದು ಈ ಯಾರದು ಜೀವಸ್ವರೂಪದ ದೇವರು ಮತ್ತು ದೇವರ ಸೇನೆಯನ್ನು ಬೈತಾ ಇರೋದು ಅಂತ ಕೇಳ್ತಾನೆ. ನಾನು ಹೋಗಿ ಯುದ್ಧ ಮಾಡ್ತೀನಿ ಅಂತ ಸೌಲನ ಜೊತೆ ಹೇಳಿದಾಗ ಸೌಲ ಹೇಳ್ತಾನೆ, ಬೇಡ ಮಗನೇ, ನೀನು ಚಿಕ್ಕವನು, ಅವನು ದೈತ್ಯಾಕಾರದ ವ್ಯಕ್ತಿ ಅಂತ ಹೇಳಿದಾಗ ಜೀವಸ್ವರೂಪದ ದೇವರ ಶಕ್ತಿಯೊಂದಿಗೆ ನಾನು ಹೋಗ್ತೀನಿ ಅಂತೇಳಿ 5 ನುಣುಪು ಕಲ್ಲುಗಳನ್ನು ತೆಗೆದುಕೊಂಡು ಗೋಲ್ಯಾತನ ಬಳಿಗೆ ಹೋಗುವಾಗ ಅವನು ಜೋರಾಗಿ ನಗಾಡ್ತಾನೆ. ಏನು ನನ್ನನ್ನು ನಾಯಿ ಕೊಲ್ಲೋಕೆ ಬಂದಿದೆಯಾ? ನಿನ್ನನ್ನು ನಾನು ಯಾವ ಥರ ಸಾಯಿಸ್ತೀನಿ ನೋಡುತ್ತಿದ್ದಾಗ ಜೀವಸ್ವರೂಪದ ದೇವರ ಮಹಿಮೆಯೊಂದಿಗೆ ಅವನು ಆ ಕಲ್ಲನ್ನು ಬೀಸುವಾಗ ಅದು ಅವನ ಹಣೆಗೆ ತಗಲಿ ಅವನು ಆ ಕ್ಷಣದಲ್ಲಿ ಸತ್ತು ಬೋರನ್ನು ಬೀಳ್ತಾನೆ. ಇದರ ಅರ್ಥ ಚಿಕ್ಕ ಹುಡುಗರ ಕೈಯಿಂದಲೂ ಕೂಡ ದೇವರು ಕಾರ್ಯ ಮಾಡ್ತಾರೆ. ಹಾಗೆಯೇ ಇವತ್ತು ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಗೋಲ್ಯಾತನ ಶಕ್ತಿಗಳಂಥ ಸಮಸ್ಯೆಗಳು ಏನೇ ಬಂದರೂ ನಮ್ಮ ದೇವರು ಬಿಡಿಸಿ ನಮ್ಮನ್ನು ಕಾಪಾಡಲು ಶಕ್ತನು. ಆಮೇಲೆ